ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನಾನು ಹೋದ ವ್ಲಾಗಲ್ಲಿ ನಾನು ಎಲ್ಲಿ ಹೋಗ್ತಿದ್ದೀವಿ ಗೆಸ್ ಮಾಡಿ ಅಂತ ಹೇಳಿದ್ದೆ. ಬಹಳಷ್ಟು ಜನ ಕರೆಕ್ಟಾಗಿ ಗೆಸ್ ಮಾಡಿದ್ದೀರಾ. ನಾವು ಹೋಗ್ತಿರೋದು ಊಟಿಗೆ. ಈಗ ನಾವು ಊಟಿ ರೀಚ್ ಆಗಿದ್ದೀವಿ. ನಾವು ಇದ್ದಿದ್ದು ಈ ವುಡ್ಲ್ಯಾಂಡ್ಸ್ ಹೋಟೆಲಲ್ಲಿ. ತುಂಬಾ ಚೆನ್ನಾಗಿತ್ತು ಇಲ್ಲಿ ಇದ್ದಿದ್ದಷ್ಟಿಗೆ. ಲಾಸ್ಟ್ ಟೈಮ್ ನಾವು ಅಣ್ಣ ಅದಕ್ಕೆ ಕರ್ಕೊಂಡು ಬಂದಿದ್ವಿ, ಅದನ್ನು ಕೂಡ ವ್ಲಾಗ್ ಮಾಡಿದ್ವಿ, ನೀವೆಲ್ಲರೂ ನೋಡಿರ್ತೀರ. ಆ ವ್ಲಾಗಲ್ಲಿ ನಾವು ಸ್ಟೇ ಮಾಡಿದ್ದು ಇದ್ರ ಆಪೋಸಿಟ್ ಇದ್ದಿದ್ದ ಹೋಟೆಲಲ್ಲೇ. ಎರಡೂ ರೋಸ್ ಗಾರ್ಡನ್ ಆಪೋಸಿಟೇ ಬರುತ್ತೆ. ಸೊ ಎರಡೂ ರೂಮ್ಸಿಂದ ವ್ಯೂ ನಮಗೆ ರೋಸ್ ಗಾರ್ಡನ್ದು ತುಂಬ ಚೆನ್ನಾಗಿ ಕಾಣುತ್ತೆ ಅಂತ. ಲಾಸ್ಟ್ ಟೈಮ್ ಈ ಹೋಟೆಲ್ ಫುಲ್ ಬುಕ್ ಆಗಿತ್ತು ಅಂತ ಅದನ್ನು ಮಾಡಿದ್ವಿ. ಇದು ಅದಕ್ಕಿಂತ ಬೆಟರ್ ಆಗಿದೆ. ತೀರಾ ಜಾಸ್ತಿ ಎಕ್ಸ್ಪೆನ್ಸಿವ್ ಕೂಡ ಇಲ್ಲ, ಬಟ್ ಸ್ಟಿಲ್ ಲಕ್ಸುರಿ ಫೀಲ್ ಕೊಡುತ್ತೆ. ನಿಮಗೆ ರೂಮ್ಸ್ ಎಲ್ಲ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ನಮ್ಮ ಹೋಟೆಲ್ ರೂಮಿಂದ ವ್ಯೂ ಹೇಗಿದೆ ರೋಸ್ ಗಾರ್ಡನ್ದು ಅಂತ ಕೂಡ ತೋರಿಸ್ತಾ ಇದ್ದೀನಿ. ಸಚ್ ಅ ಬ್ಯೂಟಿಫುಲ್ ವ್ಯೂ. ಈ ವ್ಯೂಗೆ ಬೆಳಗ್ಗೆ ತಕ್ಷಣ ನೋಡಿದ್ರೆ ಎಷ್ಟು ಮನಸ್ಸಿಗೆ ಶಾಂತಿ ಸಿಗುತ್ತೆ ಅಂದರೆ ತುಂಬಾ ಬ್ಯೂಟಿಫುಲ್. ಇಡೀ ಊಟಿ ಮನೆಗಳು, ಹಾಗೆಯೇ ಗಾರ್ಡನ್ಸು, ಪೈನ್ ಫಾರೆಸ್ಟು ಎಲ್ಲ ಕಾಣುತ್ತೆ ಇಲ್ಲಿಂದ. ಇದು ಆಫ್ ಸೀಸನ್ ಆದ್ದರಿಂದ ನಮಗೆ ಲಾಸ್ಟ್ ಮಿನಿಟಿಗೆ ಬುಕ್ ಮಾಡಿದ್ರು ಕೂಡ ಈ ಹೋಟೆಲ್ ಸಿಕ್ತು. ಬಟ್ ನೀವು ಪೀಕ್ ಸೀಸನ್ ಅಂದರೆ ಸಮ್ಮರ್ ಹಾಲಿಡೇಸಲ್ಲೆಲ್ಲ ಬರಬೇಕು ಅಂದರೆ ಇದು ಅವೈಲೇಬಲ್ ಇರೋದಿಲ್ಲ. ನೀವು ಮುಂಚೆನೇ ಬುಕ್ ಮಾಡಬೇಕಾಗುತ್ತೆ. ಕಾರ್ತಿಕ್ ಈಗ ಕಾರ್ ಪಾರ್ಕ್ ಮಾಡಿ ಮೇಲ್ ರೂಮ್ ಹತ್ರ ನಡ್ಕೊಂಡು ಬರ್ತಾ ಇದ್ದಾರೆ. ನೀವು ನಮ್ಮ ವ್ಲಾಗ್ಸ್ನ ರೆಗ್ಯುಲರ್ ಫಾಲೋವರ್ ಆಗಿದ್ದರೆ ನಿಮಗೆ ಗೊತ್ತಿರ್ಬೋದು, ಅಮ್ಮಂಗೆ ಕಾಫಿ ಅಂದರೆ ತುಂಬ ಇಷ್ಟ. ಚಳಿ ಕೂಡ ತುಂಬ ಇದ್ದಿದ್ದರಿಂದ ಅಮ್ಮಂಗೆ ಬಂದ ತಕ್ಷಣವೇ ಕಾಫಿ ತರಿಸ್ಕೊಟ್ವಿ. ಕಾಫಿ ಕುಡಿದು ಸ್ವಲ್ಪ ಹೊತ್ತು ಟಿ ವಿ ನೋಡ್ತಾ ರಿಲ್ಯಾಕ್ಸ್ ಮಾಡ್ತಾ ಮಾತಾಡ್ತಿದ್ವಿ. ಅಷ್ಟರಲ್ಲಿ ಲಂಚ್ ಟೈಮ್ ಕೂಡ ಆಯಿತು. ಸೊ ಲಂಚ್ಗೆ ನಾವು ರೂಮ್ಗೆ ತರಿಸ್ಕೊಂಡಿದ್ವಿ. ಕಂಪ್ಲೀಟ್ಲಿ ವೆಜಿಟೇರಿಯನ್ ಫುಡ್ ಇವತ್ತು ಲಂಚ್ಗೆ. ಬೇಬಿಕಾರ್ನ್ ಚಿಲ್ಲಿ ಆಗಿರ್ಬೋದು, ಹಾಗೆಯೇ ಪನ್ನೀರ್ ಪೆಪ್ಪರ್ ಡ್ರೈ, ವೆಜಿಟೇಬಲ್ ಜಾಲ್ಫ್ರೇಜಿ, ಮಶ್ರೂಮ್ ಮಸಾಲ, ಹಾಗೆ ಪರೋಟ, ವೆಜ್ ಬಿರಿಯಾನಿ ಇದನ್ನೆಲ್ಲ ತರಿಸಿದ್ವಿ. ಎಲ್ಲ ಊಟ ತುಂಬಾ ಇಷ್ಟ ಆಯಿತು ಎಲ್ರಿಗೂ. ನೀವು ಊಟಿಗೆ ಹೋಗೋಕ್ಕೆ ಯಾವುದು ರೈಟ್ ಸೀಸನ್ ಅಂತ ಕೇಳ್ಬೋದು. ಎನಿ ಸೀಸನ್ ಹೋಗ್ಬೋದು. ನೀವು ಯಾವ ಸೀಸನಲ್ಲಿ ಹೋದ್ರೂ ನಿಮ್ಮ ಊರಲ್ಲಿ ಎಷ್ಟು ಟೆಂಪ್ರೇಚರ್ ಇದೆಯೋ ಅದಕ್ಕಿಂತ 10ರಿಂದ 15 ಡಿಗ್ರಿ ಅಂತೂ ಕಡಿಮೆ ಇದ್ದೇ ಇರುತ್ತೆ ಟೆಂಪ್ರೇಚರು. ತುಂಬ ಚಳಿ ಇರುತ್ತೆ. ಸೊ ಆ ವೆದರ್ನ ಎಂಜಾಯ್ ಮಾಡೋದಕ್ಕೆ ಊಟಿಗೆ ಹೋಗೋದು ಎಲ್ಲರೂ. ಚೆನ್ನಾಗೆ ಸ್ವೆಟರು, ಮಂಕಿ ಕ್ಯಾಪ್ ಅಥವಾ ಮಫ್ಲರು, ಹಾಗೆಯೇ ಗ್ಲೌಸು, ಸಾಕ್ಸ್ ಇದನ್ನೆಲ್ಲ ಚೆನ್ನಾಗಿ ಪ್ಯಾಕ್ ಮಾಡ್ಕೊಂಡು ತೊಗೊಂಡು ಹೋಗಬೇಕು, ಇಲ್ಲಾಂದರೆ ಚಳಿ ಕಂಟ್ರೋಲೇ ಆಗೋದಿಲ್ಲ. ಈಗ ನಾವು ಊಟ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಒಂದು ಕಡೆ ಸೈಟ್ ಸೀಯಿಂಗಿಗೆ ಹೋಗೋಣ ಅಂತ ಹೊರಟಿದ್ದೀವಿ. ನಾವು ಈಗ ಸೈಟ್ ಸೀಯಿಂಗ್ ಸ್ಪಾಟ್ ರೀಚ್ ಆಗಿದ್ದೀವಿ. ನಾವು ಬಂದಿರೋದು ಪೈನ್ ಫಾರೆಸ್ಟ್ಗೆ. ಈ ಪೈನ್ ಫಾರೆಸ್ಟಲ್ಲಿ ನಾನು ಹೇಳ್ದಾಗೆ ಮೂವಿ ಶೂಟಿಂಗ್ಸ್ ತುಂಬಾ ತೆಗೆದಿದ್ದಾರೆ. ಹೋದ ವ್ಲಾಗಲ್ಲಿ ಕೂಡ ಇದನ್ನು ತೋರಿಸ್ದಾಗ ಹೇಳಿದ್ದೆ ನಾನು. ಸ್ನೇಹಲೋಕ ಸಾಂಗ್ಸು, ಹಾಗೆ ಹಳೆ ರಾಜ್ಕುಮಾರ್ ಸಾಂಗ್ಸ್ ಎಲ್ಲನೂ ಇಲ್ಲಿ ತೆಗೆದಿದ್ದಾರೆ. ನೀವು ಆ ಸಾಂಗ್ ನೋಡಿದಾಗ ನೆನಪಾಗ್ಬೋದು. ಸೊ ಇಲ್ಲಿ ನಾವು ಮೇಲಿಂದ ಫಾರೆಸ್ಟ್ ಒಳಗಿಂದ ಕೆಳಗವರೆಗೂ ನಡ್ಕೊಂಡು ಬಂದರೆ ಅಲ್ಲೊಂದು ಲೇಕ್ ಥರ ಇದೆ. ಆ ಲೇಕ್ ಹತ್ರ ಎಲ್ಲರೂ ಬಂದು ಫೋಟೋ ತೆಗೆಸ್ಕೊತಾರೆ. ವ್ಯೂ ಕೂಡ ತುಂಬ ಚೆನ್ನಾಗಿದೆ. ತುಂಬ ಕೂದಲು ತುಂಬ ಫ್ರಿಝಿ ಆಗುತ್ತೆ, ರಫ್ ಅನಿಸುತ್ತೆ, ಹಾಗೆಯೇ ಸ್ಟ್ರಾಂಗೇ ಇಲ್ಲ ನಮ್ಮ ಕೂದಲು. ಇದಕ್ಕೇನಾದರೂ ಇದ್ದರೆ ಹೇಳಿ ರೆಮಿಡಿ ಅಂತ ಹೇಳ್ತಾ ಇದ್ರಿ. ಅದಕ್ಕೆ ನಾನು ರೀಸೆಂಟ್ಲಿ ಒಂದು ಪ್ರಾಡಕ್ಟ್ ಟ್ರೈ ಮಾಡಿದೆ, ಮಾಮಾಅರ್ತ್ ಅವ್ರದ್ದು ಆನಿಯನ್ ಹೇರ್ ಸೀರಮ್ ಅಂತ. ಇದನ್ನು ನಾವು ವೆಟ್ ಹೇರ್ಗೆ ಅಪ್ಲೈ ಮಾಡಬೇಕು. ಸೊ ನಾನು ಇದನ್ನು ಯೂಶ್ವಲಿ ಹೇಗೆ ಅಪ್ಲೈ ಮಾಡ್ತೀನಿ ಅಂತ ತೋರಿಸ್ತಿದ್ದೀನಿ. ಈಗ ನಾನು ಸ್ನಾನ ಮಾಡಿ ಬಂದಿದ್ದೀನಿ. ಜಸ್ಟ್ ಟವಲ್ ಡ್ರೈ ಮಾಡಿದ್ದೀನಿ ಅಷ್ಟೇ. ಕೂದಲು ಕಂಪ್ಲೀಟಾಗಿ ಡ್ರೈ ಆಗೇ ಇಲ್ಲ, ನೋಡ್ತಿರ್ಬೋದು ನೀವು, ಇನ್ನೂ ಹಸಿ ಇದೆ. ಈ ಸ್ಟೇಜಲ್ಲೇ ನಾವು ಈ ಆನಿಯನ್ ಸೀರಮ್ನ ನಾವು ಪಂಪ್ ಮಾಡಿಕೊಂಡು ತಕ್ಕೊಂಡು ಕೈಯಲ್ಲಿ ರಬ್ ಮಾಡಿ ಎಲ್ಲ ಕಡೆ ಈವನ್ ಆಗಿ ಸ್ಪ್ರೆಡ್ ಮಾಡಬೇಕು. ಇದರಿಂದ ಫ್ರಿಝು ತುಂಬಾ ಅವಾಯ್ಡ್ ಆಗುತ್ತೆ. ಕೂದಲು ತುಂಬ ಮ್ಯಾನೇಜಬಲ್ ಅನಿಸುತ್ತೆ, ತುಂಬಾ ಸ್ಮೂತ್ ಸಿಲ್ಕಿ ಅನಿಸುತ್ತೆ. ಆನಿಯನ್ ಬಗ್ಗೆ ಹೇಳಬೇಕಂದ್ರೆ ನಿಮಗೆ ಗೊತ್ತೇ ಇದೆ, ಅದು ಸಲ್ಫರ್ ರಿಚ್. ಅದು ನಿಮ್ಮ ಕೂದಲನ್ನ ತುಂಬ ಸ್ಟ್ರಾಂಗ್ ಮಾಡುತ್ತೆ. ಅಂದರೆ ನಿಮ್ಮ ಕೂದಲು ಮಧ್ಯದಲ್ಲಿ ಬ್ರೇಕ್ ಆಗಿ ಪುಡಿ ಕೂದಲು ಥರ ಆಗ್ತಿದ್ರೆ ಅದು ಕಡಿಮೆ ಮಾಡಿ, ಹಾಗೆ ನಿಮ್ಮ ಫ್ರಿಜ್ನು ಕೂಡ ಕಡಿಮೆ ಮಾಡುತ್ತೆ. ಕೂದಲು ತುಂಬ ಸ್ಟ್ರಾಂಗ್ ಆಗುತ್ತೆ. ಇನ್ನು ಇದರಲ್ಲಿರೋಂಥ ಎರಡನೇ ಕೀ ಇಂಗ್ರೀಡಿಯೆಂಟ್ ಅಂದರೆ ಬಯೋಟಿನ್ ಅಂತೂ ನಿಮ್ಮ ಹೇರ್ ಕ್ವಾಲಿಟಿನ ತುಂಬ ಇಂಪ್ರೂವ್ ಮಾಡುತ್ತೆ. ಹಾಗೆಯೇ ಇದೂ ಕೂಡ ನಿಮ್ಮ ಕೂದಲಿನ ಥಿಕ್ನೆಸ್ ಇಂಪ್ರೂವ್ ಮಾಡುತ್ತೆ. ಇದರಲ್ಲಿ ಆಲಿವ್ ಆಯಿಲ್ ಕೂಡ ಇದೆ. ಆಲಿವ್ ಆಯಿಲು ನಿಮ್ಮ ಕೂದಲನ್ನ ಫ್ರಿಜ್ ಫ್ರೀ ಮಾಡಿ ಸ್ಮೂತಾಗಿರೋ ಥರ ಮೇಂಟೈನ್ ಮಾಡುತ್ತೆ.
ನೀವು ಕೂದಲಿಗೆ ಆಲ್ರೆಡಿ ಹೇರ್ ಕಲರಿಂಗ್ ಅಥವಾ ಹೇರ್ ಟ್ರೀಟ್ಮೆಂಟ್ ಅಂದರೆ ಕೆಮಿಕಲ್ ಟ್ರೀಟ್ಮೆಂಟ್ ಏನಾದರೂ ಆಲ್ರೆಡಿ ಮಾಡಿಸಿದ್ರೆ ಅವರು ಕೂಡ ಇದನ್ನು ಯೂಸ್ ಮಾಡ್ಬೋದು. ಇದು ಎಲ್ಲ ಹೇರ್ ಟೈಪ್ಸ್ಗೂ ಸೂಟ್ ಆಗುತ್ತೆ. ಇದರಲ್ಲಿ ಯಾವುದೇ ರೀತಿ ಕೆಮಿಕಲ್ಸು ಟಾಕ್ಸಿನ್ಸು ಏನೂ ಇಲ್ಲ. ಇದರಲ್ಲಿ ಪ್ಯಾರಾಬೆನ್ಸ್ ಇಲ್ಲ, ಮಿನರಲ್ ಆಯಿಲ್ಸ್ ಇಲ್ಲ, ಸಿಲಿಕಾನ್ಸ್ ಇಲ್ಲ. ನನಗಂತೂ ಇದು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಹೇರ್ ಫಾಲ್ ತುಂಬಾ ಕಡಿಮೆ ಆಗಿದೆ ಅನಿಸುತ್ತೆ. ಹಾಗೆಯೇ ಮಾಮಾರ್ತಿನ ಎಲ್ಲ ಪ್ರಾಡಕ್ಟ್ಸೂ ಪೀಟಾದವರು ಕ್ರುಯಲ್ಟಿ ಫ್ರೀ ಅಂತ ಸರ್ಟಿಫೈ ಮಾಡಿದ್ದಾರೆ. ಹಾಗೆ ಮಾಮಾರ್ತ್ ಅವರು ಪ್ಲಾಸ್ಟಿಕ್ ಪಾಸಿಟಿವ್. ಅವರು ಎಷ್ಟು ಪ್ಲಾಸ್ಟಿಕ್ನ ಯೂಸ್ ಮಾಡ್ತಾರೆ ಅದಕ್ಕಿಂತ ಜಾಸ್ತಿ ರೀಸೈಕಲ್ ಮಾಡ್ತಾರೆ. ಹಾಗೆಯೇ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆಯೇ ಮಾಮಾರ್ತು ಅಮೆಝಾನ್, ನೈಕಾ ಮತ್ತು mamaearth.in ವೆಬ್ಸೈಟಲ್ಲಿ ಸಿಗುತ್ತೆ. ನೀವು ಡಿಸ್ಪ್ಲೇ ಆಗ್ತಿರೋ ಕೂಪನ್ ಕೋಡ್ನ ಅಪ್ಲೈ ಮಾಡಿ ತೊಗೊಂಡ್ರೆ ನಿಮಗೆ ಅಡಿಷ್ನಲ್ 20% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಸೊ ಈ ವಿಡಿಯೋಗೆ ನಮ್ಮ ಜೊತೆ ಪಾರ್ಟ್ನರ್ ಆಗಿರೋ ಮಾಮಾಅರ್ತ್ಗೆ ನಾನು ಫೈನಲಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಒಳ್ಳೊಳ್ಳೆ ಪ್ರಾಡಕ್ಟ್ಸ್ನ ಮಾರ್ಕೆಟಿಗೆ ತರ್ತಿದ್ದಾರೆ, ಕೆಮಿಕಲ್ ಫ್ರೀ ಇರೋವಂಥದ್ದು, ಎಸ್ಪೆಷಲಿ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ಸು. ಸೊ ನಾನು ಯಾವುದೇ ಪ್ರಾಡಕ್ಟ್ನು ನಿಮಗೆ ಟ್ರೈ ಮಾಡ್ದಲ್ಲೇ ಸಜೆಸ್ಟ್ ಮಾಡೋದೇ ಇಲ್ಲ. ಸೊ ನಿಮಗೂ ಕೂಡ ಈ ಪ್ರಾಬ್ಲಮ್ ಇದ್ದರೆ, ನಿಮಗೆ ಇದರಿಂದ ಯೂಸ್ಫುಲ್ ಆಗ್ಬೋದು ಅಂತ ಅನಿಸಿದ್ರೆ ನೀವು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರೋ ಲಿಂಕ್ನ ಚೆಕ್ ಮಾಡಿ ಪರ್ಚೇಸ್ ಮಾಡ್ಬೋದು. ಈಗ ಸಂಜೆ ಒಂದು 4-4:15 ಟೈಮ್ ಆಗಿರ್ಬೋದು. ಮೋಡ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಲೇಕ್ ಹತ್ರ ಎಲ್ಲರೂ ತುಂಬ ವೆರೈಟಿಯಾಗಿ ಫೋಟೋಸ್ ತೆಗೆಸ್ಕೊತಾ ಇದ್ದಾರೆ. ಒಂದು ಸೈಡ್ ಲೇಕು, ಇನ್ನೊಂದು ಸೈಡ್ ಪೈನ್ ಫಾರೆಸ್ಟು. ಅಲ್ಲಲ್ಲಿ ಬಂಡೆಗಳು ಕೂಡ ಹಾಕಿದ್ದಾರೆ. ಬಂಡೆಗಳ ಮೇಲೆ ಡಿಸೈನಾಗೆಲ್ಲ ಕೂತ್ಕೊಂಡು ಫೋಟೋಸ್ ತೆಗೆಸ್ಕೊತಾ ಇದ್ದಾರೆ ಎಲ್ಲರೂ. ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ ಇಲ್ಲಿ ಬಂದರೆ. ಕಾರ್ತಿಕ್ ನಮ್ಮೆಲ್ಲರದ್ದು ಫೋಟೋಸ್ ತೆಗಿತಾ ಇದ್ದಾರೆ, ಎಸ್ಪೆಷಲಿ ಅಪ್ಪಾಜಿ ಅಮ್ಮಂದು. ಯಾಕಂದರೆ ಅಪ್ಪಾಜಿ ಅಮ್ಮ ತುಂಬ ವರ್ಷಗಳಿಂದ ಊಟಿಗೆ ಹೋಗಬೇಕು ಅನ್ಕೋತಾ ಇದ್ರಂತೆ, ಬಟ್ ಆಗೇ ಇರಲಿಲ್ಲ. ಸೊ ಫಸ್ಟ್ ಟೈಮ್ ಊಟಿಗೆ ಬಂದಿರೋ ಎಕ್ಸೈಟ್ಮೆಂಟು. ಸೊ ಎಲ್ಲರದ್ದು ಫೋಟೋಸ್ ತೆಗಿತಾ ಇದ್ದಾರೆ. ಪೈನ್ ಫಾರೆಸ್ಟಿಂದ ನಾವು ನೆಕ್ಸ್ಟು ಟ್ರೀ ಪಾರ್ಕಿಗೆ ಹೋಗಿದ್ವಿ. ಇದು ಕೂಡ ಒಂದು ವ್ಯೂ ಪಾಯಿಂಟು. ಇಲ್ಲೂ ಕೂಡ ಮೂವಿ ಶೂಟಿಂಗ್ಸ್ ಮಾಡಿದ್ದಾರೆ. ಅಲ್ಲಿಂದ ನಾವು ಅದ್ರ ಮುಂದೆನೇ ಇದ್ದಿದ್ದು ಒಂದು ಶಾಪಿಗೆ ಬಂದಿದ್ದೀವಿ. ಇಲ್ಲಿ ಬ್ರೆಡ್ ಆಮ್ಲೆಟ್ಟು, ಟೀ, ಕಾಫಿ, ಜ್ಯೂಸ್ ಎಲ್ಲನೂ ಸಿಗುತ್ತೆ. ಸೊ ಈವ್ನಿಂಗ್ ಏನಾದರೂ ಸ್ನ್ಯಾಕ್ಸ್ ತೊಗೊಳ್ಳೋಣ ಅಂತ ಅಲ್ಲಿ ಬಂದಿದ್ವಿ. ಅಲ್ಲಿ ನಮಗೆ ಸ್ನ್ಯಾಕ್ಸ್ ಯಾವುದೂ ಅಷ್ಟು ಇಷ್ಟ ಆಗಲಿಲ್ಲ. ಸೊ ಅಮ್ಮ ಜಸ್ಟ್ ಕಾಫಿ ಕುಡಿದ್ರು. ಅಲ್ಲಿಂದ ನಾವು ಅದ್ಯಾರ ಆನಂದ್ ಭವನ್ ಅಂದರೆ A2Bಗೆ ಬಂದಿದ್ದೀವಿ. A2Bಯಲ್ಲಿ ಚಾಟ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ, ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಲ್ಲಿಗೆ ಬಂದಿದ್ವಿ. ಸೊ ಚಾಟ್ಸ್ ಎಲ್ಲ ತಿಂದಿದ್ದಾದಮೇಲೆ ಒಂದಷ್ಟು ಶಾಪಿಂಗ್ ಮಾಡಿದ್ವಿ. ಏನೇನು ಶಾಪಿಂಗ್ ಮಾಡಿದ್ವಿ ಅಂತ ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಇಲ್ಲಿ ಊಟ ಮಾಡ್ತಿರುವಾಗಲೇ ನಮಗೆ ದೂರದಲ್ಲಿ ಒಬ್ಬರು ಕಾಣಿಸಿದ್ರು. ನಾವು ಅವರೇನ ಅಂತ ರೆಕಗ್ನೈಸ್ ಮಾಡೋ ಅಷ್ಟರಲ್ಲಿ ಅವರೇ ನಮ್ಮನ್ನು ನೋಡಿ ಸ್ಮೈಲೆಲ್ಲ ಮಾಡಿದ್ರು. ಯಾರು ಅಂತ ಹೋಗಿ ನೋಡಿದ್ರೆ ಬಿಗ್ ಬಾಸಲ್ಲಿದ್ರಲ್ಲ ರವಿ ಅವರು ನಮಗೆ ನೋಡಿ ಕನ್ನಡದವರು ಅಂತ ಗುರುತಿಸಿ ಅವರೇ ತುಂಬ ಖುಷಿಯಿಂದ ಮಾತಾಡಿಸಿದ್ರು. ನಾವು ಕೂಡ ಅವ್ರಿಗೆ ಹೋಗಿ ಮಾತಾಡ್ಸಿದ್ವಿ, ಫೋಟೋಸ್ ಎಲ್ಲ ತಕ್ಕೊಂಡ್ವಿ. ತುಂಬಾ ಪೊಲೈಟು, ತುಂಬ ಡೌನ್ ಟು ಅರ್ತು. ಇಲ್ಲಿ ಊಟಿಲಿ ಶೂಟಿಂಗಿಗೆ ಬಂದಿದ್ವಿ, ಮಾಸ್ಟರ್ ಅಂತ ಒಂದು ಫಿಲ್ಮ್ ಶೂಟಿಂಗಿಗೆ. ಸೊ ಅದಕ್ಕೋಸ್ಕರ ಇಲ್ಲಿ ಊಟಕ್ಕೆ ಬಂದಿದ್ವಿ, ನೀವು ಸಿಕ್ಕಿದ್ದು ತುಂಬ ಖುಷಿ ಆಯಿತು ಅಂತ ಹೇಳಿದ್ರು. ನಮಗೂ ಕೂಡ ಅವ್ರನ್ನ ಮೀಟ್ ಮಾಡಿದ್ದು, ಫೋಟೋಸ್ ತೆಗೆಸ್ಕೊಂಡಿದ್ದು, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ತುಂಬ ಖುಷಿ ಅನಿಸ್ತು. ಊಟ ಮುಗಿಸ್ಕೊಂಡು ರೂಮಿಗೆ ಬಂದ್ವಿ. ಈಗ ರೂಮ್ ಹೊರಗಡೆ ಮಾತಾಡಿದ್ರೆ ಎಲ್ಲ ಹೊಗೆ ಬರ್ತಾಯಿತ್ತು ಬಾಯಿಂದ, ಅಷ್ಟು ಚಳಿ ಇತ್ತು. ಆಲ್ಮೋಸ್ಟ್ 10-11 ಡಿಗ್ರೀಸ್ ಇತ್ತು. ಸೊ ಅದನ್ನು ಟ್ರೈ ಮಾಡ್ತಾಯಿದ್ದೆ, ಹೊಗೆ ಬರ್ತಾಯಿದ್ಯಾ ಮಾತಾಡಿದ್ರೆ ಅಂತ. ಅದಾದಮೇಲೆ ನಾವು ಅಪ್ಪಾಜಿ ಅಮ್ಮನ ರೂಮಲ್ಲಿದ್ದೀವಿ. ಅಪ್ಪಾಜಿ ಅಮ್ಮನ ರೂಮಲ್ಲಿ ಎಲ್ಲರೂ ಕೂತ್ಕೊಂಡು ಹರಟೆ ಹೊಡಿತಾ ಮಾತಾಡ್ತಾ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆಮೇಲೆ ಎಲ್ಲರೂ ಓಡಾಡಿ ಟಯರ್ಡ್ ಆಗಿದ್ದರಿಂದ ಬೇಗ ಮಲ್ಕೊಂಡ್ವಿ. ಈಗ ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದಿದ್ದೀವಿ. ಚಳಿ ಇತ್ತು, ಎದ್ದೇಳಕ್ಕೆ ಮನಸಿರಲಿಲ್ಲ. ಬಟ್ ಸ್ಟಿಲ್ ಎಷ್ಟೊಂದು ಪ್ಲೇಸಸ್ ನೋಡೋದಿತ್ತು. ಹಾಗೆಯೇ ಈ ವ್ಯೂ ನೋಡೋಕ್ಕಾದರೂ ಎದ್ದೇಳಲೇಬೇಕು ಅಂತ ಎದ್ವಿ. ರೆಡಿ ಕೂಡ ಆಗಿದ್ದೀವಿ, ಬೇಗ ಸ್ನಾನ ಮಾಡಿ. ಈಗ ನಿಮಗೆ ವ್ಯೂ ತೋರಿಸ್ತಾ ಇದ್ದೀನಿ. ಬೆಳಗ್ಗೆ ಕ್ಲಿಯರ್ ಸ್ಕೈಯಲ್ಲಿ ಹೇಗೆ ಕಾಣಿಸ್ತಾ ಇದೆ ರೋಸ್ ಪಾರ್ಕ್ ಗಾರ್ಡನ್ ಅಂತ. ಸೊ ನಿಮಗೆ ಹೇಗೆ ಅನಿಸ್ತಾ ಇದೆ ನಮ್ಮ ಜೊತೆಗೆ ನೀವು ಕೂಡ ಊಟಿಯಲ್ಲಿರೋ ಪ್ಲೇಸಸ್ನೆಲ್ಲ ನೋಡ್ತಿರೋದು ಖುಷಿ ಆಗ್ತಿದೆ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆಯೇ ಊಟಿಯಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನು ಅಂದರೆ, ಊಟಿಯಲ್ಲಿ ಎಲ್ಲ ಕಡೆ ಚಳಿ ಇರೋದ್ರಿಂದ ಹೋಟೆಲಲ್ಲಿ ಕೂಡ ಕುಡಿಯೋಕ್ಕೆ ಬಿಸಿನೀರೇ ಕೊಡ್ತಾರೆ. ಹಾಗೆ ರೂಮಲ್ಲಿ ಕೂಡ ಕೆಟಲ್ ಇಟ್ಟಿರ್ತಾರೆ. ಯಾಕಂದರೆ ಚಳಿಯಲ್ಲಿ ನೀರೆಲ್ಲ ಫುಲ್ ಕೋಲ್ಡಾಗಿ ಹೋಗ್ಬಿಟ್ಟಿರುತ್ತೆ. ಇನ್ನೂ ಕೋಲ್ಡ್ ವಾಟರ್ ಕುಡಿದ್ರೆ ನೆಗಡಿ ಕೆಮ್ಮೆಲ್ಲ ಶುರು ಆಗುತ್ತೆ ಅಂತ. ಸೊ ನಾವು ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಚೆಕ್ಔಟ್ ಮಾಡೋಕ್ಕೆ ರೆಡಿಯಾಗಿದ್ದೀವಿ ಈಗ.
ನಮ್ಮ ಹೋಟೆಲಲ್ಲಿ ಬ್ರೇಕ್ಫಾಸ್ಟ್ ಇನ್ಕ್ಲೂಡೆಡ್ ಇರಲಿಲ್ಲ, ಸೊ ನಾವು ಆನ್ ದ ವೇ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಆಮೇಲೆ ಹೋಗೋಣ ಅಂತ ಈಗ ಮತ್ತೆ ಅದೇ A2Bಗೆ ಹೋಗ್ತಾ ಇದ್ದೀವಿ. ಯಾಕಂದರೆ A2Bಯಲ್ಲಿ ಬೆಸ್ಟ್ ಬ್ರೇಕ್ಫಾಸ್ಟ್ ಸಿಗುತ್ತೆ. ಅಮ್ಮ ಮತ್ತು ಅಪ್ಪಾಜಿ ಮಸಾಲೆ ದೋಸೆ ತೊಗೊಂಡಿದ್ರು. ಬೇರೆ ಕಡೆ ಎಲ್ಲ ಆಲೂಗಡ್ಡೆ ಪಲ್ಯನೇ ಕೊಡೋದಿಲ್ಲ, ಇಲ್ಲಿ ಆಲೂಗಡ್ಡೆ ಪಲ್ಯ ಕೊಡ್ತಾರೆ. ಅದಕ್ಕೋಸ್ಕರ ಅಪ್ಪಾಜಿ ಅಮ್ಮ ಮಸಾಲೆ ದೋಸೆ, ಆಲೂಗಡ್ಡೆ ಪಲ್ಯ ಕೊಡೋಂಗಿದ್ರೆ ಮಾತ್ರ ಮಸಾಲೆ ದೋಸೆ ತೊಗೋತೀವಿ ಅಂಥೇಳಿ ಅದನ್ನು ತೊಗೊಂಡಿದ್ರು. ನಾನು ರವಾ ದೋಸೆ ತೊಗೊಂಡಿದ್ದೆ, ಕಾರ್ತಿಕ್ಕು ಪೂರಿ ತೊಗೊಂಡಿದ್ರು. ಎಲ್ಲ ಐಟಮ್ಸೂ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ಅಲ್ಲಿಂದ ಮುಂದೆ ನಾವು ಈಗ ದೊಡ್ಡಬೆಟ್ಟ ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ. ಇಲ್ಲಂತೂ ಇನ್ನೂ ಚಳಿ ಇರುತ್ತೆ, ಯಾಕಂದರೆ ಇದು ಊಟಿಯಲ್ಲೇ ಹೈಯೆಸ್ಟ್ ಪೀಕು. ಸೊ ನಾನು ಸ್ವೆಟರ್ ಕೂಡ ಹಾಕ್ಕೊಂಡು ಅದ್ರ ಮೇಲೆ ಶಾಲ್ ಕೂಡ ಹಾಕ್ಕೊಂಡು ಚೆನ್ನಾಗಿ ಪ್ಯಾಕ್ ಆಗಿಬಿಟ್ಟಿದ್ದೀನಿ. ಬಟ್ ಆಮೇಲೆ ನಾವು ಹೋಗಿ ಸ್ವಲ್ಪ ಹೊತ್ತಿಗೆ ಬಿಸಿಲು ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಓಕೆ ಅನಿಸ್ತು. ಈಗ ನಾನು ಹಾಕ್ಕೊಂಡಿರೋ ಸ್ವೆಟರು ನನಗೆ ನೆನ್ನೆ ಅಪ್ಪಾಜಿ ಅಮ್ಮ ಊಟಿಯಲ್ಲೇ ತೊಗೊಂಡು ಗಿಫ್ಟ್ ಕೊಟ್ಟಿದ್ದು. ನನಗೆ ವೈಟ್ ಸ್ವೆಟರ್ ಅಂದರೆ ತುಂಬ ಇಷ್ಟ. ಸೊ ಇಲ್ಲಿ ಒಳ್ಳೆ ಸ್ವೆಟರ್ಸ್ ಸಿಗುತ್ತೆ ಅಂತ ಇಲ್ಲಿ ಕೊಡಿಸಿದ್ದಾರೆ. ಇದರ ಸ್ಪೆಷಾಲಿಟಿ ಏನು ಅಂದರೆ ಇದಕ್ಕೆ ಹುಡ್ ಕೂಡ ಇದೆ. ಸೊ ತುಂಬ ಚಳಿ ಇದ್ದಾಗ ಹುಡ್ ಕೂಡ ಹಾಕ್ಕೊಂಡು ಪ್ಯಾಕ್ ಆಗಿಬಿಡ್ಬೋದು. ತುಂಬಾ ಇಷ್ಟ ಆಯಿತು ನನಗೆ. ಹಾಗೆಯೇ ಟ್ರೆಂಚ್ ಕೋಟ್ ಥರ ಉದ್ದ ಕೂಡ ಇದೆ, ಡಿಫ್ರೆಂಟ್ ಅನಿಸ್ತು. ಇಲ್ಲಿಂದ ನಾವು ಈಗ ಕರ್ನಾಟಕ ಬಾರ್ಡರ್ ಕಾಣುವಂಥ ವ್ಯೂ ಪಾಯಿಂಟ್ ಹತ್ರ ಬಂದಿದ್ದೀವಿ. ಇಲ್ಲಿಂದ ನೋಡಿದ್ರೆ ತಮಿಳ್ನಾಡು ಕರ್ನಾಟಕ ಬಾರ್ಡರ್ ಕೂಡ ಕಾಣುತ್ತೆ. ಸೊ ಇಲ್ಲಿ ವ್ಯೂ ಪಾಯಿಂಟ್ ಹತ್ರ ಒಂದಷ್ಟು ಫೋಟೋಸ್ ತೆಗೆಸ್ಕೊಂಡು ಬೆಂಚ್ ಹತ್ರ ಕೂತ್ಕೊಂಡು ಹರಟೆ ಹೊಡಿತಾ ಇದ್ದೀವಿ. ಫೋಟೋಸ್ ಕೂಡ ತೆಗೆಸ್ಕೊತಾ ಇದ್ದೀವಿ, ಫ್ಯಾಮಿಲಿ ಫೋಟೋಸ್. ತುಂಬ ಮೆಮೊರೇಬಲ್ ಅಲ್ವಾ? ನೋಡಿ, ಇದೇನು ಪೀಕ್ ಸೀಸನ್ ಅಲ್ಲ, ಆದರೂ ಎಷ್ಟು ಜನ ಬಂದಿದ್ದಾರೆ ಅಂತ. ಊಟಿಯಲ್ಲಿ ಯಾವಾಗಲೂ ಹೀಗೆ ತುಂಬ ಜನ ಟೂರಿಸ್ಟ್ ಬಂದಿರ್ತಾರೆ, ನೋಡೋಕ್ಕೆ ಥರ ಖುಷಿ. ಇನ್ನೂ ಎಸ್ಪೆಷಲಿ ನೀವು ಸಮ್ಮರ್ ಹಾಲಿಡೇಸ್ ಟೈಮಲ್ಲಿ ಬಂದರೆ ಅಂತೂ ಇನ್ನೂ ತುಂಬ ಜನ ಇರ್ತಾರೆ. ಈ ವ್ಯೂ ಪಾಯಿಂಟ್ಸಲ್ಲೆಲ್ಲ ನಿಮಗೆ ನೋಡಬೇಕು, ಅಲ್ಲಿ ನಿಂತ್ಕೊಂಡು ನೋಡಬೇಕಂದ್ರೆ ಕ್ಯೂ ನಿಂತ್ಕೋಬೇಕು. ಒಬ್ಬರು ಟರ್ನ್ ಆದಮೇಲೆ ನಮ್ಮ ಟರ್ನ್ ಬರೋವರೆಗೂ ಕಾಯಬೇಕು. ಸೊ ಇಲ್ಲಿಂದ ದೊಡ್ಡಬೆಟ್ಟದಿಂದ ನಾವು ಸುಮಾರು ಕಡೆ ವ್ಯೂ ಪಾಯಿಂಟ್ಸ್ ಇದೆ, ನಡ್ಕೊಂಡು ಹೋಗ್ಬೋದು. ಈ ಕಡೆ ಲೆಫ್ಟ್ ಸೈಡಿಗೆ ಹೋದರೆ ಒಂದು ಕಡೆ ವ್ಯೂ ಪಾಯಿಂಟ್ ಇದೆ, ಹಾಗೆಯೇ ಮೇಲೆ ಹತ್ತಿ ಹೋದರೆ ಟವರ್ ಮೇಲೆ ಅಲ್ಲಿಂದ ಒಂದು ವ್ಯೂ ಪಾಯಿಂಟ್ ಇದೆ. ಸೊ ಎಲ್ಲ ಕಡೆ ತಿರುಗಾಡ್ತಾ ಇದ್ದೀವಿ. ಅದರಲ್ಲಿ ಒಂದಷ್ಟು ಬ್ಯೂಟಿಫುಲ್ ವ್ಯೂಸ್ನ ನಿಮಗೆ ತೋರಿಸ್ತಾ ಇದ್ದೀನಿ ಟವರ್ ಮೇಲಿಂದ. ಈಗ ನಾವು ಟವರ್ ಮೇಲಿದ್ದೀವಿ. ಅಲ್ಲೊಂದಷ್ಟೊತ್ತು ಫೋಟೋಸ್ ಎಲ್ಲ ತಕ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಈಗ ಕೆಳಗೆ ಇಳಿದು ಹೋಗ್ತಾ ಇದ್ದೀವಿ. ಇಲ್ಲಿ ಈ ಥರ ಸ್ಪೈರಲ್ ಸ್ಟೇರ್ಸ್ ಇದೆ, ತುಂಬಾ ಸ್ಕೇರಿ. ಒಂದೊಂದು ಸಲ ನಡ್ಕೊಂಡು ಹೋಗೋಕ್ಕೆ ಭಯ ಆಗುತ್ತೆ. ಬಟ್ ನಿಧಾನಕ್ಕೆ ಇಳಿದು ಹೋಗ್ತಾ ಇದ್ದೀವಿ. ಅಪ್ಪಾಜಿ ಅಮ್ಮಂಗೆ ಕೂಡ ನಿಧಾನಕ್ಕೆ ಬರೋಕ್ಕೆ ಹೇಳ್ತಾ ಇದ್ವಿ. ಅಪ್ಪಾಜಿ ಅಮ್ಮಗೆ ಚಳಿ ತಡಿಯೋಕ್ಕಾಗುತ್ತೋ ಇಲ್ವೋ, ಎಂಜಾಯ್ ಮಾಡ್ತಾರೋ ಇಲ್ವೋ ಊಟಿನ ಅಂತ ಡೌಟಲ್ಲಿದ್ವಿ ನಾನು ಕಾರ್ತಿಕ್ಕು. ಅದಕ್ಕೆ ಎಲ್ಲನೂ ಸಾಕ್ಸು, ಕ್ಯಾಪು ಎಲ್ಲನೂ ಪ್ಯಾಕ್ ಮಾಡ್ಕೊಂಡು ತೊಗೊಂಡು ಬಂದಿದ್ವಿ. ಸೊ ಅವರೆಲ್ಲ ಚೆನ್ನಾಗಿ ಪ್ಯಾಕ್ ಆಗಿದ್ದರಿಂದ ಚಳಿಯಲ್ಲೂ ಕೂಡ ತುಂಬಾ ಎಂಜಾಯ್ ಮಾಡಿದ್ರು. ತುಂಬ ಖುಷಿ ಆಯಿತು ನಮಗೆ. ಈಗ ದೊಡ್ಡಬೆಟ್ಟ ವ್ಯೂ ಪಾಯಿಂಟ್ ಮುಗೀತು. ನೆಕ್ಸ್ಟ್ ನಾವು ಬೊಟಾನಿಕಲ್ ಗಾರ್ಡನಿಗೆ ಬಂದಿದ್ದೀವಿ, ಗೌರ್ಮೆಂಟ್ ಬೊಟಾನಿಕಲ್ ಗಾರ್ಡನ್. ಇದಂತೂ ತುಂಬಾ ಫೇಮಸ್ಸು. ಇಲ್ಲಿ ಆಲ್ಮೋಸ್ಟ್ ಎಲ್ಲ ರಾಜ್ಕುಮಾರ್, ಮಾಲಾಶ್ರೀ ಎಲ್ಲ ಸಾಂಗ್ಸು ಇಲ್ಲೇ ಶೂಟ್ ಮಾಡಿರೋದು. ಜೀವ ಹೂವಾಗಿದೆ ಆ ಸಾಂಗ್ ಕೂಡ ಈ ಲೊಕೇಶನಲ್ಲೇ ಶೂಟ್ ಮಾಡಿರೋದು. ನೆಕ್ಸ್ಟ್ ಟೈಮ್ ಅದು ಬಂದಾಗ ನೀವು ನೋಡಿ, ನಿಮಗೆ ಗೊತ್ತಾಗುತ್ತೆ. ಈಗ ನಾವು ಬೊಟಾನಿಕಲ್ ಗಾರ್ಡನಲ್ಲಿ ಒಂದಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಇಲ್ಲಿಗೆ ನಾವು ಬರೋ ಅಷ್ಟರಲ್ಲಿ ಆಲ್ರೆಡಿ 12 ಗಂಟೆ ಆಗಿತ್ತು. ಸೊ ಬಿಸಿಲು ಕೂಡ ಬಂದಿದೆ, ಚಳಿ ಕಡಿಮೆ ಆಗಿದೆ. ಬಟ್ ಸ್ಟಿಲ್ ಒಂಥರ ಕೋಲ್ಡ್ ಬ್ರೀಸ್ ಇದ್ದೇ ಇರುತ್ತೆ. ಬಟ್ ಕ್ಯಾಪ್ ಎಲ್ಲ ಹಾಕ್ಕೊಂಡು ಗ್ಲೌಸ್ ಎಲ್ಲ ಹಾಕ್ಕೊಳ್ಳೋಷ್ಟು ಚಳಿ ಇಲ್ಲ. ಸೊ ಈಗ ಅಪ್ಪಾಜಿ ನಾನು ಇಲ್ಲೊಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡ್ತೀನಿ, ನೀವು ಹೋಗಿ ಸುತ್ತಾಡ್ಕೊಂಡು ಬರ್ರಿ ಅಂದರು. ಸೊ ನಾನು ಕಾರ್ತಿಕ್ ಅಮ್ಮ ಹಾಗೆ ಗಾರ್ಡನ್ ಸುತ್ತಾಡ್ಕೊಂಡು ಬರೋಣ ಅಂತ ಹೋಗ್ತಿದ್ದೀವಿ. ನಾನು ಕಾರ್ತಿಕ್ ಇದು ಆಲ್ರೆಡಿ 4ನೇ ಸಲ ಊಟಿಗೆ ಬರ್ತಾ ಇರೋದು. ಸೊ ನಮ್ಮಿಬ್ರಿಗೆ ಎವ್ರಿ ಟೈಮ್ ಯಾರಿಗಾದ್ರೂ ಕರ್ಕೊಂಡು ಬರ್ತಿರೋದ್ರಿಂದ ಎಕ್ಸೈಟ್ಮೆಂಟ್ ಇದ್ದೇ ಇರುತ್ತೆ, ಬೋರ್ ಆಗೋದೇ ಇಲ್ಲ. ಯಾಕಂದರೆ ನಾವು ಕರ್ಕೊಂಡು ಬರ್ತಿರೋರ್ದು ಫಸ್ಟ್ ಟೈಮ್ ಇರುತ್ತೆ. ಸೊ ಅವರಿಗೆಲ್ಲರನ್ನೂ ತೋರಿಸ್ಬೇಕು ಅಂತ ಖುಷಿ, ಎಕ್ಸೈಟ್ಮೆಂಟಲ್ಲಿ ನಾವು ಕೂಡ ಅವ್ರ ಜೊತೆಗೆ ಎಂಜಾಯ್ ಮಾಡ್ತೀವಿ.
ನೀವು ಎಂಟೈರ್ ಬೊಟಾನಿಕಲ್ ಗಾರ್ಡನ್ ಒಂದು ಪಾಯಿಂಟೂ ಬಿಡ್ದಲೆ ಎಲ್ಲನೂ ಕವರ್ ಮಾಡಬೇಕಂದ್ರೆ ಮಿನಿಮಮ್ 1-1.5 ಗಂಟೆ ಅಂತೂ ಬೇಕು. ಫಾಸ್ಟಾಗಿ ಕವರ್ ಮಾಡಿದ್ರೆ 1 ಗಂಟೆಯಲ್ಲಿ ಮುಗಿಸ್ಬೋದು. ಸೊ ನಾವು ಎಲ್ಲ ಪಾಯಿಂಟ್ಸ್ಗೂ ಹೋಗೋಕ್ಕಾಗಲಿಲ್ಲ. ಜಸ್ಟ್ ಎಲ್ಲಾದರೂ ನಿಂತ್ಕೊಂಡ್ರೆ ಎಲ್ಲ ಕಡೆ ಕಾಣುತ್ತೆ, ಅಲ್ಲೇ ಹೋಗಿ ನೋಡಬೇಕು ಅಂತ ಏನಿಲ್ಲ. ಸೊ ಆದಷ್ಟು ಕವರ್ ಮಾಡಿದ್ವಿ, ಆಲ್ಮೋಸ್ಟ್ 1 hour ತೊಗೊಂಡ್ವಿ. ಸೊ ಅಲ್ಲಲ್ಲೇ ಚೆನ್ನಾಗಿದ್ದಿದ್ದು ಸ್ಪಾಟ್ಸಲ್ಲಿ ಫೋಟೋಸ್ ಕೂಡ ತಗೊಂಡ್ವಿ. ನೀವೆಲ್ಲರೂ ಊಟಿಗೆ ಎಷ್ಟು ಸತಿ ಹೋಗಿದ್ದೀರಾ? ನಿಮಗೆ ಊಟಿಯಲ್ಲಿ ಎಲ್ಲ ವ್ಯೂ ಪಾಯಿಂಟ್ಸು ಗಾರ್ಡನ್ಸಲ್ಲಿ ಯಾವುದು ನಿಮ್ಮ ಫೇವ್ರೆಟ್ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ನನಗೆ ಫೇವ್ರೆಟ್ ಪಾರ್ಟ್ ಅಂದರೆ ಬೊಟಾನಿಕಲ್ ಗಾರ್ಡನಲ್ಲಿ ಬೆಂಚ್ ಹಾಕಿರ್ತಾರೆ, ಅಲ್ಲಿ ಕುತ್ಕೊಂಡು ಹರಟೆ ಹೊಡೆಯೋಕ್ಕೆ ತುಂಬ ಇಷ್ಟ. ಎವ್ರಿ ಟೈಮ್ ಅಣ್ಣ ಅತ್ತಿಗೆ ಜೊತೆ ಬಂದಾಗ ಕೂಡ ಇಲ್ಲಿ ಒಂದು ಅರ್ಧ ಗಂಟೆ ಕುತ್ಕೊಂಡು ಹರಟೆ ಹೊಡೆದಿದ್ವಿ. ಈಗ ಅಮ್ಮ, ನಾನು, ಕಾರ್ತಿಕ್ ಕೂಡ ಕುತ್ಕೊಂಡು ಹರಟೆ ಹೊಡಿತಿದ್ವಿ. ಕಾರ್ತಿಕ್ ಈ ಚಳಿಯಲ್ಲೂ ಐಸ್ ಕ್ರೀಮ್ ತಿನ್ಬೇಕು ಅನಿಸ್ತಿದೆ ಅಂತೇಳಿ ಚಾಕೋಬಾರ್ ತೊಗೊಂಡು ಬಂದು ತಿಂತಾ ಇದ್ದಾರೆ. ನಾವೆಲ್ಲ ಸುತ್ತಾಡಿಕೊಂಡು ಬರೋ ಅಷ್ಟರಲ್ಲಿ ಅಪ್ಪಾಜಿದು ಒಂದು ಒಳ್ಳೆ ನಿದ್ದೆ ಕೂಡ ಆಗಿತ್ತು. ಸೊ ಅವ್ರನ್ನೂ ಎಬ್ಬಿಸ್ಕೊಂಡು ಈಗ ವಾಪಸ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಬೊಟಾನಿಕಲ್ ಗಾರ್ಡನ್ ಮುಗಿಸ್ಕೊಂಡು ನಾವು ನೆಕ್ಸ್ಟು ಬೋಟಿಂಗ್ ಏರಿಯಾ ಹತ್ರ ಹೋಗ್ತಾ ಇದ್ದೀವಿ. ಊಟಿ ಲೇಕ್ ಬೋಟಿಂಗ್ ಏರಿಯಾ. ಸೊ ಇಲ್ಲಿ 7 days ಸಿನಿಮಾ ತುಂಬಾ ಫೇಮಸ್ಸು. ಒಂಥರ ಮಸ್ಟ್ ಎಕ್ಸ್ಪೀರಿಯನ್ಸು, 1 time ಎಕ್ಸ್ಪೀರಿಯನ್ಸ್ ಮಾಡಲೇಬೇಕಿದಷ್ಟು ಚೆನ್ನಾಗಿರುತ್ತೆ. ಇಲ್ಲಿ ಅಪ್ಪಾಜಿ ಅಮ್ಮನ ಕಳಿಸ್ಕೊಟ್ಟಿದ್ವಿ, ಯಾಕಂದರೆ ನಾನು ಕಾರ್ತಿಕ್ ಆಲ್ರೆಡಿ ನೋಡಿದ್ದೀವಿ. ಪದೇ ಹೋದರೆ ಏನು ಅಷ್ಟು ಮಜಾ ಅನ್ಸೋದಿಲ್ಲ. ಇದು ಫಸ್ಟ್ ಟೈಮ್ ಹೋದಾಗ ತುಂಬ ಡಿಫ್ರೆಂಟ್ ಫೀಲ್ ಅನಿಸುತ್ತೆ. ಸೊ ಅವರಿಬ್ಬರು ಹೋಗಿ ಬಂದರು. ಈಗ ನಾವು ಅವರಿಬ್ಬರು ರಿಲ್ಯಾಕ್ಸ್ ಮಾಡ್ತಾ ಇದ್ದಾರೆ ಒಂದು ಕಡೆ ಕೂತ್ಕೊಂಡು. ಅವ್ರಿಗೋಸ್ಕರ ಚಾಟ್ಸ್ ಏನಾದರೂ ತೊಗೊಂಡು ಹೋಗೋಣ ಅಂತ ಇಲ್ಲಿ ಸ್ಪ್ರಿಂಗ್ ಪೊಟೆಟೊ ತೊಗೊಂಡು ಹೋಗೋಣ ಅಂತ ಬಂದಿದ್ದೀವಿ. ಇಲ್ಲಿ ಬಂದಾಗೆಲ್ಲ ನಾವು ಇದನ್ನು ಟ್ರೈ ಮಾಡ್ತೀವಿ. ನೀವು ಕೂಡ ಇದು ಬಂದಾಗ ಟ್ರೈ ಮಾಡಲೇಬೇಕು, ತುಂಬ ಚೆನ್ನಾಗಿರುತ್ತೆ. ಸೊ ಈಗ ನಾವು ಎಲ್ಲರೂ ತಿಂತಾ ಇದ್ದೀವಿ. ಅಮ್ಮಂಗೆ ಒಂಚೂರು ಇಷ್ಟ ಆಗಲಿಲ್ಲ ಇದು. ನಾನು ಅಪ್ಪಾಜಿಗೆ ಇಷ್ಟ ಆಗಲ್ಲ, ಅಮ್ಮಂಗೆ ಇಷ್ಟ ಆಗ್ಬೋದು ಅಂದ್ಕೊಂಡಿದ್ದೆ. ಬಟ್ ನಮ್ಮ 3 ಜನಕ್ಕೂ ತುಂಬ ಇಷ್ಟ ಆಯಿತು. ಅಮ್ಮಂಗೆ ಇಷ್ಟ ಆಗಲಿಲ್ಲ. ಸೊ ಅಮ್ಮಂಗೆ ಆರೆಂಜ್ ಜ್ಯೂಸ್ ಕುಡಿಸೋಣ ಅಂತ ಈಗ ಇಲ್ಲೇ ಇದೆ ಒಂದು ಜ್ಯೂಸ್ ಸೆಂಟರು, ಅಲ್ಲಿ ಕರ್ಕೊಂಡು ಬಂದಿದ್ದೀವಿ. ಸ್ಪ್ರಿಂಗ್ ಪೊಟೆಟೊ ರೋಲು ತುಂಬ ಸ್ಪೈಸಿ ಮಾಡಿಸ್ಕೊಂಡಿದ್ವಿ, ಸ್ಪೈಸಿ ಇದ್ದರೆ ಚೆನ್ನಾಗಿರುತ್ತೆ ಅಂತ. ಸೊ ಖಾರ ತಿಂದಮೇಲೆ ಏನಾದರೂ ತಣ್ಣಗೆ ಜ್ಯೂಸ್ ಕುಡಿದ್ರೆ ಚೆನ್ನಾಗಿರುತ್ತೆ ಅಂತ ಶುಗರ್ ಕೇನ್ ಜ್ಯೂಸ್ ತೊಗೊಳಕ್ಕೆ ಬಂದಿದ್ದೀವಿ. ಇಲ್ಲಿ ಹಾರರ್ ಹೌಸ್ ಕೂಡ ಇದೆ. ನೀವು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂದರೆ ಅದನ್ನು ಕೂಡ ಟ್ರೈ ಮಾಡ್ಬೋದು. ಈಗ ನಾವು ಊಟಿ ಬೋಟಿಂಗ್ ಎಲ್ಲ ನಡೆಯುತ್ತಲ್ಲ, ಕಾಣ ಏರಿಯಾ ಇದೆ ಒಂದು, ಇಲ್ಲಿ ಬಂದಿದ್ದೀವಿ. ಇಲ್ಲೂ ಕೂಡ ತುಂಬ ಸಾಂಗ್ ಶೂಟಿಂಗ್ ಆಗಿದೆ. ಓ ಸೋನಾ, ಆ ಸಾಂಗ್ ಕೂಡ ಇಲ್ಲೇ ಆಗಿರೋದು, ಸುದೀಪ್ದು ಶೂಟಿಂಗು. ಅಮ್ಮಂಗೆ ಸ್ಪೈಸಿ ಸ್ಪ್ರಿಂಗ್ ಪೊಟೆಟೊ ಇಷ್ಟ ಆಗಲಿಲ್ಲ ಅಂತ ಸ್ವೀಟ್ ಕಾರ್ನ್ ಕೊಡಿಸಿದ್ವಿ, ಅದು ಅಮ್ಮಂಗೆ ತುಂಬ ಇಷ್ಟ ಆಯಿತು. ಅದಾದಮೇಲೆ ನಾವು ಕೂಡ ಒಂದು ರೌಂಡ್ ಬೋಟಿಂಗ್ ಹೋಗಿ ಬರೋಣ ಅಂತ ಈಗ ಬೋಟಲ್ಲಿದ್ದೀವಿ. ಬೋಟಲ್ಲಿ ಕೂತ್ಕೊಂಡು ಸುತ್ತಮುತ್ತ ನೋಡ್ತಾ ಇದ್ದರೆ ತುಂಬಾ ಒಳ್ಳೊಳ್ಳೆ ವ್ಯೂಸ್ ಕಾಣುತ್ತೆ. ಅದ್ರ ಜೊತೆಯಲ್ಲಿ ನಾವೇ ಪೆಡಲ್ ಮಾಡ್ತಾ ಬೋಟಲ್ಲಿ ಟ್ರಾವೆಲ್ ಮಾಡೋದ್ರಿಂದ ಒಂಥರ ಡಿಫ್ರೆಂಟೇ ಫೀಲಿಂಗು. ನೀವು ನೋಡ್ತಾ ಇರ್ಬೋದು, ಕಾರ್ತಿಕ್ ಅಪ್ಪಾಜಿ ಬೋಟಿಂಗ್ ಪೆಡಲ್ ಮಾಡ್ತಿದ್ದಾರೆ. ಹಾಗೆ ಟರ್ನ್ ತೊಗೊಂಡು ಅವರಿಬ್ಬರು ಒಂದು ಸ್ವಲ್ಪ ಹೊತ್ತು, ನಾವಿಬ್ಬರು ಒಂದು ಸ್ವಲ್ಪ ಹೊತ್ತು ಹೀಗೆ ಮಾಡ್ಕೊಂಡು ಬರಬೇಕು. 30 minutes ಟೈಮ್ ಕೊಡ್ತಾರೆ. ಅಷ್ಟರೊಳಗೆ ನಾವು ಎಷ್ಟಾದರೂ ಸುತ್ತಾಡ್ಕೊಂಡು ಬರ್ಬೋದು. ಸೈಡಲ್ಲಿ ಕ್ಯೂಟಾಗಿರೋ ಬಾತುಕೋಳಿಗಳು ಆಟ ಆಡ್ತಾ ಇರ್ತವೆ. ಸೊ ಅಲ್ಲಿವರೆಗೂ ಅಂತೂ ಹೋಗಿ ಬರಲೇಬೇಕು ಬೋಟಲ್ಲಿ. ಸೊ ಅದ್ರ ಹತ್ರ ಹೋಗಿ ಅಲ್ಲೆಲ್ಲ ಫೋಟೋಸ್ ಎಲ್ಲ ತಗೊಂಡ್ವಿ. ಹಾಗೆಯೇ ಟ್ಯೂಬ್ಸ್ ಎಲ್ಲ ಇಟ್ಟಿರ್ತಾರಲ್ಲ, ಆ ಟ್ಯೂಬ್ ಮೇಲೆ ಕೂಡ ಎಷ್ಟು ಚೆನ್ನಾಗಿ ಕೂತ್ಕೊಂಡು ಆಟ ಆಡ್ತಾ ಇದ್ವು. ನೋಡೋಕ್ಕೆ ತುಂಬ ಖುಷಿ. ನಿಮಗೆ ಈ ವ್ಲಾಗ್ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಪಾಜಿ ಅಮ್ಮನ ಜೊತೆ ವಾಪಸ್ ಬಂದು ಏನೇನು ಶಾಪಿಂಗ್ ಮಾಡಿದ್ವಿ ಊಟಿಯಲ್ಲಿ ಎಲ್ಲನೂ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಸೊ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್.